Expectation is always injurious to health. ನಮಸ್ಕಾರ ಕಣ್ರೆ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು 45. ಇದು ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಇನ್ನಿತರ ನಟಿಸಿ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಆಕ್ಷನ್ ಕಟ್ ಹೇಳಿರೋ ಮೊದಲ ಸಿನಿಮಾ. ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ, ಹೀರೋ ಗಾಡಿ ಓಡಿಸ್ತಾ ಇರಬೇಕಾದ್ರೆ ರೋಡಲ್ಲಿ ಸಡನ್ ಆಗಿ ಒಂದು ನಾಯಿಗೆ ಗುದ್ದು ಬಿಡ್ತಾನೆ. ಆಮೇಲೆ ಹೀರೋ ಮೇಲೆ ರಿವೆಂಜ್ ತಗೊಳಕ್ಕೆ ಒಬ್ರು ಬಂದ್ರೆ ಕಾಪಾಡೋಕೆ ಅಂತ ಇನ್ನೊಬ್ರು ಬರ್ತಾರೆ. ಅಸ್ಲಿಗೆ ಅವ್ರು ಯಾರು, ಮುಂದೇನಾಯ್ತು, ಏನಿದು 45 ಅನ್ನೋದೇ ಈ ಸಿನಿಮಾದ ಕತೆ. ಇನ್ನು ನನಗೆ ಇಷ್ಟ ಆಗಿದ್ದು ಈ ಸಿನಿಮಾದ ಕಾನ್ಸೆಪ್ಟು ಮೇ ಬಿ ಎಲ್ರಿಗೂ ಒಂದಲ್ಲ ಒಂದ್ಸಲನಾದ್ರೂ ತಟ್ಟಿರುತ್ತೆ. ಸಾವು, ನೋವು, ನಲಿವು, ಭಯ, ಭಕ್ತಿ, ಧರ್ಮ, ಕರ್ಮ ಹೀಗೆ ಎಲ್ಲದ್ರ ಬಗ್ಗೆ ಒಂದ್ಸಲನಾದ್ರೂ ಯೋಚನೆ ಮಾಡಿರ್ತಾರೆ. ಮತ್ತೆ ಆ ಸ್ಟಾರ್ ಕ್ಯಾಸ್ಟ್ ಚೆನ್ನಾಗಿದೆ. ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಇವ್ರನ್ನೆಲ್ಲ ಒಂದೇ ಫ್ರೇಮಲ್ಲಿ ನೋಡೋದು ಆ ಜುಗಲ್ ಬಂದು ಸಖತ್ತಾಗಿತ್ತು. ಮತ್ತು ಕ್ಲೈಮ್ಯಾಕ್ಸಲ್ಲಿ ಬರೋ ಶಿವಣ್ಣನ ಒಂದಷ್ಟು ಪೋರ್ಷನ್ಸು, ಗೆಟಪ್ಸು ಸಖತ್ತಾಗಿದ್ವು. ಹಾಗೆ ಪ್ರತಿಯೊಬ್ಬರಿಗೂ ಒಂದಷ್ಟು ಫ್ಯಾನ್ ಮೂಮೆಂಟ್ ಇದ್ವು. ಅವು ಒಂದಷ್ಟು ಕಡೆ ಚೆನ್ನಾಗೇ ವರ್ಕ್ ಆದವು. ಇನ್ನು ನನಗೋಸಿ ಕಷ್ಟ ಕೊಟ್ಟಿದ್ದು ಅಂದರೆ ಈ ಸಿನಿಮಾದ ರೈಟಿಂಗ್. ಬಿಡಿಯಾಗಿ ನೋಡಿದ್ರೆ ಈ ಸಿನಿಮಾ ಚೆನ್ನಾಗಿದೆ ಅನಿಸುತ್ತೆ, ಆದರೆ ಸ್ಕ್ರೀನ್ ಪ್ಲೇ ವೈಸ್ ನೋಡಿದ್ರೆ ನಮಗೆಲ್ಲೂ ಇಂಪ್ಯಾಕ್ಟ್ ಕೊಡಲ್ಲ. ಈ ಸಿನಿಮಾ ಪೂರ್ತಿ ಅಲ್ಲಲ್ಲಿ ಬ್ಲಾಸ್ಟ್ಗಳು ನಡೀತಾನೆ ಇರ್ತವೆ, ಆದರೆ ರೈಟಿಂಗಲ್ಲಿ ಸರಿಯಾಗಿ ಇದ್ಯಾವುದು ಈ ಸೀನ್ ಸರಿಯಾಗಿ ಬ್ಲಾಸ್ಟ್ ಆಗಿದೆ, ಥಿಯೇಟ್ರಿಂದ ಆಚೆ ಬಂದ ಮೇಲೂ ನಮ್ಮ ನೆನಪಲ್ಲಿ ಉಳಿಯುತ್ತೆ ಅಂತ ಅನಿಸೋ ಸೀನ್ಸ್ ಮಾತ್ರ ಯಾವೂ ಇರಲಿಲ್ಲ. ರೈಟಿಂಗು ಇನ್ನೂ ಬೆಟರ್ ಆಗ್ಬೋದಾಗಿತ್ತು. ಸ್ಟ್ರಾಂಗ್ ವಿಲನ್ ಮತ್ತು ಟಫ್ ಸಿಚುವೇಶನ್ಸ್ ಅಂತ ಇರಲಿಲ್ಲ. ಇಂಥ ಸಿನಿಮಾಗಳೆಲ್ಲ ಕ್ಯಾರೆಕ್ಟರ್ ಡ್ರಿವೆನ್ ಸಿನಿಮಾಗಳು. ಬಟ್ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ನನಗೆ ಕನೆಕ್ಟ್ ಆಗಿದ್ದು ತೀರಾ ಕಮ್ಮಿ. ಆ ಬ್ರೀತಿಂಗ್ ಸ್ಪೇಸ್ ಅಂತಾರೆ, ಆ ಬ್ರೀತಿಂಗ್ ಸ್ಪೇಸು ತೀರಾ ಕಮ್ಮಿ ಇತ್ತು. ನಾನೆಲ್ಲೂ ಯಾವ ಪಾತ್ರಕ್ಕೂ ಸರಿಯಾಗಿ ಕನೆಕ್ಟ್ ಆಗಲಿಲ್ಲ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಇದು ನನಗೆ ಆಶಿಸಿದ್ದನ್ನು ಕೊಡಲಿಲ್ಲ. ಉಪೇಂದ್ರ ಅವರು ಒಂದು ಡೈಲಾಗ್ ಇದೆ, ಎಕ್ಸ್ಪೆಕ್ಟೇಷನ್ಸ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ. ಆ ರೀತಿ ಅನ್ನಿಸ್ತು ಈ ಸಿನಿಮಾ. ಸೊ ಇದಾಗೈತಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ನೀವು ನೋಡಿದರೆ ಈ ಸಿನಿಮಾ ನಿಮ್ಗೇನು ಅನ್ನಿಸ್ತಾ ತಪ್ಪದೆ ಕಮೆಂಟ್ ಮಾಡಿ. ಮತ್ತೊಂದು ಸಿನಿಮಾ ಜೊತೆ ಸಿಗೋಣ. ಟಾಟಾ, ಬಾಯ್ ಬಾಯ್.